ಒಂದು ನದಿ ತೀರದಲ್ಲಿ ಒಬ್ಬ ಬೇಟೆಗಾರ ಒಂದು ಜಿಂಕೆನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ನದಿ ಒಳಗಡೆಯಿಂದ ಮೀನು ಇದನ್ನ ನೋಡುತ್ತೆ. ನೋಡಿ ಬೇಟೆಗಾರಂಗೆ ಹೇಳುತ್ತೆ, ಆ ಜಿಂಕೆ ನನ್ನ ಫ್ರೆಂಡು, ಬಿಟ್ಬಿಡು, ನೀನು ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳುತ್ತೆ. ಆಗ ಬೇಟೆಗಾರ ಹೇಳ್ತಾನೆ, ಈ ನದಿಯಲ್ಲಿ ತುಂಬ ಬೆಲೆ ಬಾಳೋ ಮುತ್ತುಗಳಿದೆಯಂತೆ, ನನಗೊಂದು ಮುತ್ತು ತಂದುಕೊಡು ಅಂತ ಹೇಳ್ತಾನೆ. ಮೀನು ಕಷ್ಟಪಟ್ಟು ನದಿಯೆಲ್ಲ ಹುಡುಕಾಡ್ಬಿಟ್ಟು ಒಂದು ಮುತ್ತು ತಂದುಕೊಡುತ್ತೆ. ಬೇಟೆಗಾರ ಆ ಜಿಂಕೆನ ಬಿಟ್ಬಿಟ್ಟು ಆ ಮುತ್ತು ತಗೊಂಡು ಮಾರ್ಲಿಕ್ಕಂತ ಹೋಗ್ತಾನೆ. ಆಗ ವ್ಯಾಪಾರಿಗಳು ಹೇಳ್ತಾರೆ, ಈ ಮುತ್ತು ತುಂಬ ಬೆಲೆ ಬಾಳುವಂಥದ್ದು, ಆದರೆ ಈ ಒಂಟಿಯಾಗಿ ಇದನ್ನು ಮಾರೋದ್ರ ಬದಲು ಇದೇ ಥರದ್ದು ಇನ್ನೊಂದು ಮುತ್ತು ತೊಗೊಂಡು ಬಾ, ಜೋಡಿ ಮುತ್ತು ತೊಗೊಂಡು ಬಂದರೆ ನಿನಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಬೇಟೆಗಾರ ಮತ್ತೆ ನದಿ ಹತ್ರ ಬಂದುಬಿಟ್ಟು ಮೀನಿಗೆ ಹೇಳ್ತಾನೆ, ನೋಡು, ಇದೇ ಥರದ್ದು ಇನ್ನೊಂದು ಮುತ್ತು ತೊಗೊಂಡು ಬಾ, ನನಗೆ ಜೋಡಿ ಮುತ್ತು ಬೇಕು, ಇಲ್ಲ ಅಂದರೆ ಮತ್ತೆ ನಾನು ಜಿಂಕೆನ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಮೀನು, ಸರಿಯಪ್ಪ ಆಯಿತು, ಆ ಮುತ್ತನ್ನ ಅಲ್ಲಿ ಬಂಡೆ ಮೇಲಿಡು, ಅದೇ ಥರದ್ದು ಬೇಕಲ್ವಾ, ನಾನು ಹುಡ್ಕೊಂಡು ಬರ್ತೀನಿ ಅಂತ ಹೇಳತ್ತೆ. ಬೇಟೆಗಾರ ಮುತ್ತನ್ನು ಬಂಡೆ ಮೇಲೆ ಇಟ್ಟ ತಕ್ಷಣ ಮೀನು ಬಂದು ಆ ಮುತ್ತನ್ನು ತಗೊಂಡು ನದಿಯಲ್ಲಿ ಬಿಸಾಕ್ಬಿಟ್ಟು ಬೇಟೆಗಾರಂಗೆ ಹೇಳತ್ತೆ, ನನಗೆ ಗೊತ್ತಿತ್ತು ನೀನು ಮತ್ತೆ ಬರ್ತೀಯಾ ಅಂತ. ನಾನು ಹೇಗೋ ಹುಡುಕಿ ಈ ಮುತ್ತಿಗೆ ಜೋಡಿ ಮುತ್ತು ತಂದು ಕೊಟ್ರು ನೀನು ಸುಮ್ಮನಾಗಲ್ಲ, ಮತ್ತೆ ಬರ್ತೀಯಾ, ಮತ್ತೆ ಮತ್ತೆ ನೀನು ಬರ್ತಾನೆ ಇರ್ತೀಯ. ಅದಕ್ಕೆ ನಾನು ಜಿಂಕೆನ ದೂರ ಕಳಿಸ್ಬಿಟ್ಟಿದ್ದೀನಿ, ಜಿಂಕೆ ನಿನ್ನ ಕೈಗೆ ಸಿಗಲ್ಲ, ನೀನೇನು ಬೇಕಾದ್ರೂ ಮಾಡ್ಕೊ ಹೋಗು ಅಂತ ಹೇಳುತ್ತೆ. ಈ ಕಥೆಯಲ್ಲಿ ನಾವೇ ಆ ಮೀನು ಅಂದ್ಕೊಳ್ಳೋಣ, ಆ ಬೇಟೆಗಾರನೇ ನಮ್ಮ ಮನಸ್ಸು ಅಂದ್ಕೊಳ್ಳೋಣ. ಈ ಮನಸ್ಸು ಅನ್ನೋ ಬೇಟೆಗಾರ ನಮ್ಮನ್ನು ಅದ್ಬೇಕು ಇದ್ಬೇಕು ಅಂತ ಕೇಳ್ತಾನೆ ಇರುತ್ತೆ. ಈ ಮನಸ್ಸು ಅನ್ನೋ ಬೇಟೆಗಾರಂಗೆ ತೃಪ್ತಿ ಅನ್ನೋದೇ ಇರಲ್ಲ. ನಾವು ಕೂಡ ಆ ಮೀನು ಥರ ಮನಸ್ಸು ಅನ್ನೋ ಬೇಟೆಗಾರಂಗೆ ಒಂದು ಫರ್ಮ್ ಆದ ಬೌಂಡ್ರಿನ ಹಾಕಿಬಿಟ್ಟು, ಇಲ್ಲ ಇದಿಷ್ಟೇನೆ, ಇಷ್ಟ್ರ ಮೇಲೆ ಆಗಲ್ಲ, ಏನು ಮಾಡ್ಕೊತೀಯ ಮಾಡ್ಕೊ ಹೋಗ್ ಅಂತ ಹೇಳಿ ಇರೋದ್ರಲ್ಲೇ ತೃಪ್ತಿಯಿಂದಿರಬೇಕು ಅನ್ನೋದು ಈ ಕಥೆಯ ಸಾರಾಂಶ.